ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ಇವತ್ತು ನಾನು ಎದ್ದಾಗ ಆಲ್ಮೋಸ್ಟ್ 7 AM. ಇವಾಗ ಏನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಂತಂದರೆ ನಮ್ಮ ಅಜ್ಜಿ ಊರಿಗೆ ಹೋಗಬೇಕು. ಅಲ್ಲಿ ಮತ್ತೆ ಹಬ್ಬ ಇದೆ ಇವತ್ತು, ಆರಿದ್ರ ಮಳೆ ಹಬ್ಬ. ಸೊ ಇವಾಗ ಎದ್ಬಿಟ್ಟು ಅದೇ ರೆಡಿ ಆಗ್ತಾ ಇದ್ದೀನಿ. ಏನಲ್ಲೇ ಕಳ್ಳ ಕಳ್ಳ ಕುಳ್ಳ ಎಷ್ಟು ಬೇಗ ಯಾಕೆ ಎದ್ದಿದ್ದೀರ ನೀವು? ನಿಮಗೆ ಕೆಲಸನ ತುಂಬ ಮನೇಲಿ? ಹಾಂ, ನಿಮಗೆ ತುಂಬ ಕೆಲಸ ಕೊಡ್ತಾರ ಮನೇಲಿ, ಅದಕ್ಕೆ 6 ಹೊರಗೆ ಎದ್ದಿದ್ದೀರ ನೀವು? ಏ ಕಳ್ಳ. ಗೈಸ್, ನಮ್ಮಲ್ಲಿ ಎಲ್ಲರೂ ಬಿಸಿನೀರು ಕುಡಿತಾರೆ, ಸೊ ಎಲ್ರಿಗೂ ಬಿಸಿನೀರು ಹಾಕಿಟ್ಟಿದ್ದೀನಿ. ಇವಾಗ ಟೀ ಮಾಡೋಕ್ಕೆ ಇಡ್ತಾ ಇದ್ದೀನಿ, ಬ್ಲ್ಯಾಕ್ ಟೀ. ಗೈಸ್, ಲೋಟ ಹುಡುಗದೆ ಸಿಕ್ಕಿಲ್ಲ ಆಯಿತಾ. ಇದು ಅವರು ಅಂದರೆ ಇತ್ತು, ಇದನ್ನೇ ಯೂಸ್ ಮಾಡೋಣ ಅಂತೇಳಿ ಯೂಸ್ ಮಾಡ್ತಾ ಇದ್ದೀನಿ ಇವಾಗ. ನಾನು ಹೇಳಿದೆ ಅಲ್ಲ, ನನಗೆ ಬ್ರೆಡ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂತೇಳಿ. ಸೊ ಇತ್ತು, ತೊಗೊಂಡು ಬಂದೆ. ಹಾಗೆ ಇವಾಗ ಊರಿಗೆ ಹೊರಟಿದ್ದೀನಲ್ವಾ, ಆಬ್ವಿಯಸ್ಲಿ ಮಳೆ ಬಂದೇ ಬರುತ್ತೆ. ನಾನು ಯಾವುದೋ ಕಾಲದಲ್ಲಿ ರೈನ್ಕೋಟ್ನ ತೊಗೊಂಡು ಅಲ್ಲಿ ಇಟ್ಟಿದ್ದೆ. ಅದು ನನ್ನ ತಂಗಿ ಹೇಳಿದ್ಲು, ಸೊ ಅದನ್ನು ಎತ್ತಾಕೊಂಡು ಬ್ಯಾಗ್ಗೆ ಹಾಕ್ಕೊಂಡೆ. ಇದು 100 ರೂಪೀಸ್ದು ಬರುತ್ತಲ್ಲ, ನಾನು ಟ್ರಕ್ಕಿಂಗ್ ಹೋದಾಗ ತೊಗೊಂಡಿದ್ದು ಅನಿಸುತ್ತೆ. ನಾನು ಎತ್ತಿಟ್ಕೊಂಡಿದ್ದೆ, ಅದು ಸಿಕ್ತು ಇವಾಗ. ಸೊ ಬನ್ನಿ ಗೈಸ್, ಹೋಗೋಣ. ನಾನು ಇವಾಗ ಬೈಕಲ್ಲಿ ಹೋಗ್ತಾ ಇದ್ದೀನಿ. ನನ್ನ ತಮ್ಮ ಡ್ರಾಪ್ ಮಾಡ್ತಾನೆ. ಮನೆಯೆಲ್ಲ ಕಿತ್ತಿ ಗುಡ್ಡೆ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ಇನ್ನೂ ಅಂದರೆ ನನಗೆ ಸೇರ್ಸೋಕ್ಕೆ ಇನ್ನೂ ಟೈಮೇ ಆಗ್ತಿಲ್ಲ. ಬರೀ ಹಬ್ಬಗಳಿಗೆ ಹೋಗೋದು, ಆಫೀಸ್ ಕೆಲಸ ಮಾಡೋದು ಇದೇ ಆಗ್ತಾ ಇದೆ. ಸೊ ಹಾಗಾಗಿ ಗೈಸ್, ಅಯ್ಯಪ್ಪ, ಕಾರಲ್ಲಿ ಬಿಡ್ತಾನೆ ಅಂತ ಅಂದ್ಕೊಡ್ರಿ. ನಮ್ಮನ್ನ ಈ ಥರ ಬೈಕಲ್ಲಿ ಬಿಡ್ತಾನೆ ಗೈಸ್, ಈ ಮಳೆಯಲ್ಲಿ. ಪಾಪ ನನ್ನ ತಂಗಿ ನೈಟ್ ಶಿಫ್ಟ್ ಮುಗಿಸಿ ಮತ್ತೆ ಅಲ್ಲಿಂದ ಡೈರೆಕ್ಟಾಗಿ ಹೋಗ್ತಾ ಇದ್ಲು. ಸೊ ಹಂಗಾಗಿ ನನ್ನ ತಮ್ಮ ನನ್ನ ತಂಗಿ ಹತ್ರ ಇರೋ ಪ್ಲೇಸಿಗೆ ನನ್ನ ಬಿಟ್ಟು ಬಂದ. ಅಲ್ಲಿಂದ ನಾನು ಮತ್ತೆ ಇವಾಗ ಹೋಗ್ತಾ ಇದ್ದೆ. ಗೈಸ್, ಇವಾಗ ಇನ್ನೊಂದು ಬೈಕಲ್ಲಿ ಹೋಗ್ತಾ ಇದ್ದೀನಿ. ನಮ್ಮ ಅವ್ವಂಗೆ ತಿಂಡಿ ಗೈಸ್, ಪಾಪ ಅವಳಿಗೆ ಇಷ್ಟ. ನಮ್ಮ ಅವ್ವಂಗೆ ಹಾಗೆ ಸ್ವಲ್ಪ ತಿಂಡಿ ತೊಗೊಂಡು ಹೊರಟೆ. ಏನಂತಂದರೆ ಮಳೆ ಎಲ್ಲ ಫುಲ್ ಡ್ರೈ ಆಗಿದೆ ಅಲ್ವಾ. ಇನ್ನೇನು ಸ್ವಲ್ಪ ದೂರ ಹೋಗಬೇಕಿತ್ತು, ಅಷ್ಟರಲ್ಲೇ ತುಂಬ ಜೋರಾಗಿ ಮಳೆ ಬಂದುಬಿಡ್ತು. ಸೊ ರೈನ್ಕೋಟ್ನ ಒಳಗಿಟ್ಕೊಂಡಿದ್ದೆ, ಅದನ್ನು ಮತ್ತೆ ಹೊರಗೆ ತೆಗೆದು ಹಾಕೊಳ್ಳೋ ಪರಿಸ್ಥಿತಿ ಬಂದೇ ಬಿಡ್ತು. ಗೈಸ್, ಎಷ್ಟು ಬೇಗ ಮಳೆ ಬಂತು ನೋಡಿ. ಅವಾಗಷ್ಟು ಡ್ರೈ, ಅಷ್ಟು ಬೇಗ ಮಳೆ ಬಂತು. ನಮ್ಮ ಸಾಗರದಿಂದ ನಮ್ಮವ್ವ ಮನೆ ಕರೆಕ್ಟಾಗಿ ಒಂದು ಮ್ಯಾಕ್ಸಿಮಮ್ 45 ಮಿನಿಟ್ಸ್, ಅಂದರೆ ಮಿನಿಮಮ್ 30 ಮಿನಿಟ್ಸಲ್ಲೇ ಹೋಗ್ಬಿಡ್ಬೋದು. ಸೊ ಆಲ್ಮೋಸ್ಟ್ ಒಂದು ಇನ್ನೊಂದು 15 ಮಿನಿಟ್ಸ್ ಹೋದರೆ ಆಗ್ತಾಯಿತ್ತು, ಅಷ್ಟರಲ್ಲಿ ದೊಡ್ಡ ಮಳೆ ಬಂದುಬಿಡ್ತು. ಸೊ ರೈನ್‌ಕೋಟ್ ತಗೊಂಡು ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೇನು ಬಂದುಬಿಡ್ತು. ಏನಂತಂದರೆ ಇವತ್ತು ಹಬ್ಬ ಇದೆ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಬೇಗ ಹೋಗೋಣ ಅಂತೇಳಿ ನಾನು ಎದ್ದು ತಿಂಡಿನೂ ತಿಂದಿಲ್ಲ, ಜಸ್ಟ್ ಟೀ ಕುಡಿದು ಹೊರಟಿದ್ದಷ್ಟೇ ಅಲ್ಲಿಗೆ. ಏನಂತೀಯ? ಅಯ್ಯಪ್ಪ, ಅದನ್ನು ಹಿಡ್ಕೋಬೇಕು. ಆಂಟಿ ಅಮ್ಮಿ ನೋಡು, ಬನ್ನಿ 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 ಬನ್ನಿ, ಇವರು ಇದಾರಲ್ಲ ಈಗ. ಗೈಸ್, ಇವಾಗ ನಮ್ಮ ಅವ್ವನ ತೋರಿಸ್ತೇನೆ ನೋಡಿ. ಅಯ್ಯಪ್ಪ, ಏನವ್ವ, ಏನು ಸಮಾಚಾರ? ಬೆಕ್ಕಿಗೆ ಪ್ರೊಟೆಕ್ಷನ್ನು ಏನೇನೋ ಮಾಡಿಸ್ಬಿಟ್ಟಿದ್ದಾಳೆ ಆಂಟಿ. ಓ, ಲಾಕ್ ಎಲ್ಲ ಇದೆ.
ಕಂಬರಲ್ಲ ಬರ್ತೇನೆ. ಗೊತ್ತಾನ ಹಾ ಈಗ ಬೈಕ್ ಮೇಲೆ ಬಂದ್ರ ಹಾ ಕಮ್ಮನ್ ಕಾರಲ್ಲ ಕಾರಿಲ್ಲ, ಕಾರು ಅವನು ಹಿಡ್ಕೊಂಡು ನಾನು ಶಿವಮೊಗ್ಗ ಹೋಗಿತ್ತೆ ಬೆಂಗಳೂರು ಹೋಯ್ತೆ ಮನೆಗೆ ಮನ್ಯಾಗ ಕಮ್ಮ ಅದಕ್ಕೆ ನಮಗೆ ಕೊಟ್ಟಿಲ್ಲ. ಹೋಗಲ್ಲ. ತಿಂಡಿ ಗೈಸ್ ನಮ್ಮ ಅವ್ವನ ತಿಂಡಿ ಕೊಟ್ಟಿರೋದು. ಏನಿಟ್ಟೆ ತುತ್ತು ಬೇರೆಯವ್ರಾಗಿದ್ರೆ ನೀವೇ ಟೀ ಮಾಡ್ಕೊಂಡು ಕುಡೀರಿ ಅಂತಿದ್ರು ತಾನೆ. ನಮ್ಮವ್ವ ಫಸ್ಟ್ ಬಂದಿದ ತಕ್ಷಣ ನಮಗೆ ಟೀ ಮಾಡಿ ಫಸ್ಟ್ ತಿಂಡಿ ಕೊಡ್ತಾಳೆ. ನಮಗೆ ಅಂತಲ್ಲ, ಪ್ರತಿಯೊಬ್ಬರು ಮನೆಗೆ ಬರೋರಿಗೆ ಫಸ್ಟ್ ಅವಳು ಊಟ ಹಾಕ್ತಾಳೆ. ಅದಾದ್ಮೇಲೆ ಬೇರೆ ಕೆಲಸಗಳನ್ನ ನೋಡ್ಕೊತಾಳೆ. ಸೊ ನಮಗೂ ಕೂಡ ತಿಂಡಿ ಹಾಕ್ಕೊಟ್ಲು. ಅದಾದ್ಮೇಲೆ ನಾವು ಸ್ವಲ್ಪ ಇವತ್ತು ಫುಲ್ ನಾನ್ ವೆಜ್, ಚಿಕನ್ ಮಟನ್ ಎಲ್ಲ ಮಾಡಬೇಕು. ಆರಿದ್ರೆ ಮಳೆ ಹಬ್ಬ ಅಲ್ವಾ. ಸೊ ಆಲ್ಮೋಸ್ಟ್ ಗೀ ರೈಸ್, ಮಟನ್ ಸುಕ್ಕ, ಮಟನ್ ಸಾಂಬಾರ್ ಮತ್ತೆ ಚಿಕನ್ ಮಾಡಬೇಕು. ಚಿಕನ್ ಇನ್ ಕೇಸ್ ಮಟನ್ ತಿಂದೇ ಇರೋರಿಗೆ. ಸೊ ಹಾಗಾಗಿ ಎಲ್ಲದಕ್ಕೂ ರೆಡಿ ಮಾಡ್ಕೊತಾ ಇದ್ವಿ. ಆಲ್ಮೋಸ್ಟ್ ಎಲ್ಲ ಆಗೋಯ್ತು. ಇನ್ನೇನು ಎಲ್ಲ ನಾನು ಹೆಚ್ಕೊಟ್ಟೆ. ನನ್ನ ತಂಗಿ ಫುಲ್ ಎಲ್ಲ ಮಾಡ್ತಾ ಇದ್ಲು. ಗೀ ರೈಸ್ಗೆ ಮಾಡೋಕ್ಕೆ ಎಲ್ಲ ಅಂದ್ರೂ ಸೆಪ್ರೇಟ್ ಆಗಿ ಎಲ್ಲಾನು ಮಾಡ್ಕೊತಾ ಇದ್ವಿ. ಬಿಕಾಸ್ ಅದು ಮಾಡ್ಕೊಂಡ್ಬಿಟ್ರೆ ತುಂಬ ಈಸಿ ಆಗುತ್ತಲ್ವಾ. ಸೊ ಹಾಗಾಗಿ ಗೈಸ್ ನಮ್ಮವ್ವ ಮನೇಲಿ ದೇವ್ರ ಪೂಜೆ ಮಾಡೋಣ. ಇಲ್ಲೆಲ್ಲ ದೇವ್ರ ಮನೆ ಇರಲ್ಲ, ಡೈರೆಕ್ಟಾಗಿ ಇಲ್ಲೇ ಗೋಡೆಗೆ ಹಾಕ್ಬಿಟ್ಟಿರ್ತಾರೆ ದೇವ್ರನ್ನ. ಮುಟ್ಸೋಣ ಬನ್ನಿ. ಬಾಯ್. ಹೋಗ್ಬೇಕು ಅವು ತಗೊಂಬ ಹಾಂ ನಮ್ಮ ಅಜ್ಜಿದು ಅಂತ 100 ರೂಪಾಯಿ ಹಾಕು ನಮ್ಮ ಅಜ್ಜಿ ಬೈಕ್ ಮೇಲೆ ಹೋಗು. ಹಾಂ ನಮ್ಮ ಅಜ್ಜಿ ಊರಲ್ಲಿ ಹೆಂಗೆ ಗೊತ್ತಾ, ಫಸ್ಟು ಅಡುಗೆ ಮಾಡಿ ಇಡಲ್ಲ. ಫಸ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡ್ಬಿಡ್ತಾರೆ. ಆಲ್ಮೋಸ್ಟ್ 12 ಗಂಟೆಗೆಲ್ಲ ಇಡೀ ಪೂಜೆ ಮುಗ್ದೋಗುತ್ತೆ. ಅದಾದ್ಮೇಲೆ ಬಂದು ಅಡುಗೆ ಮಾಡೋರು ಮಾಡ್ತಾರೆ. ಅಂದರೆ ನೆಂಟರು ಊಟಕ್ಕೆ ಬರೋರು ಅದಾದ್ಮೇಲೆ ಬರ್ತಾರೆ. ಸೊ ಹಾಗಾಗಿ ನಮ್ಮ ಅಪ್ಪನ ಅಮ್ಮನ ಮನೇಲಿ 4 ಗಂಟೆ ಮೇಲೆ ನಾವು ಹೋಗಿದ್ದಲ್ವಾ. ಬಟ್ ಇಲ್ಲಿ ಹಂಗಲ್ಲ. ಇಲ್ಲಿ ಫಸ್ಟು ಪೂಜೆ, ಅದಾದ್ಮೇಲೆ ಅಡುಗೆ. ಸೊ ಹಾಗಾಗಿ ನಾವು ಬೇಗ ಹೋಗಿ ಬಂದ್ವಿ. ಇದೇನು ಸಾರ? ಇದೇನು? ಓಹ್ ಗೀ ರೈಸ್ ಅದು ಒಳ್ಳೆ ಫ್ಲೇವರ್ ಬರ್ತದೆ. ಇದು ಓ ಮಟನ್ ಆ್ಯಂಡ್ ಇದು ರೈಸ್. ನಾನು ಮುಂಚೆನೂ ಹೇಳಿದ್ದೆ ಅಲ್ಲ, ನನ್ನ ತಂಗಿ ಒಂಥರ ಅನ್ನಪೂರ್ಣೆ ಥರ. ಸೊ ಅವಳು ನಾವು ಬರೋದ್ರೊಳಗೆ ಮಟನ್ ಸಾರು, ಮಟನ್ ಗ್ರೇವಿ ಅಂದರೆ ಸುಕ್ಕ, ಆಮೇಲೆ ಗೀ ರೈಸ್ ಎಲ್ಲ ರೆಡಿಯಾಗಿತ್ತು. ರೈಸ್ಗೊಂದೇ ಇಟ್ಟಿದ್ರು, ಅಂದರೆ ವೈಟ್ ರೈಸ್ ಮಾಡೋಕ್ಕೆ ಇಟ್ಟಿದ್ರು. ವೈಟ್ ರೈಸ್ ಆಗೋದ್ರೆ ಇಡೀ ಅಡುಗೆನೇ ಆಗೋಯ್ತು ಗೈಸ್. ಕಡುಬು ಆಲ್ರೆಡಿ ಮಾಡಿದ್ದಾರೆ. ಗೈಸ್ ಈ ಸೀರೆನ ಎಲ್ಲಿ ಅಂತಂದರೆ ಶಿರ್ಡಿ ಹೋದಾಗ ಉಟ್ಕೊಂಡಿದ್ದೆ ಅಲ್ವಾ. ಸೊ ಅದೇನೆ ಮತ್ತೆ ಉಟ್ಕೊಂಡಿದ್ದೀನಿ ಇವಾಗ. ಹೇಗೆ ಕಾಣಿಸ್ತಿದ್ದೀನಿ? ಮೇ ಬಿ ಚೆನ್ನಾಗಿದೆ ಅನಿಸ್ತದೆ. ಹಬ್ಬ ಅಲ್ವಾ, ಎಲ್ಲ ರಿಲೇಟಿವ್ಸ್ ಬರ್ತಾ ಇರ್ತಾರೆ. ಬಟ್ ಏನಂತಂದರೆ ಫಸ್ಟು ಎಲ್ಲ ನೆಂಟರು ಊಟ ಹಾಕಿ ಆಮೇಲೆ ಮನೆಯವರು. ಸೊ ಹಂಗಾಗಿ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಈ ಸಾರಿನ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡು ಯೋಚನೆ ಮಾಡ್ಕೊಂಡು ಕೂತಿದ್ದೀನಿ ಇವಾಗ. ಸಂಜೆವರೆಗೂ ಹೊತ್ತಾಗುತ್ತೆ ಅಲ್ಲಿ. ಹಾಗೆ ಅಡ್ಡಿಲ್ಲ. ಅವ್ರು ಹೊಟ್ಟೆ ತುಂಬ್ತೈತಿ ಇವತ್ತು. ನಾನು ನೀನಾದ್ರೆ ಗೊತ್ತು ತೀರ್ಸ್ಕೊಳ್ಸ್ಬಿಟ್ರಣ. ಇವತ್ತು
ಭಟ್ರು ಇದ್ರೆ ಇರಲ್ಲ. ಅವು ಎಷ್ಟು ಟ್ರಾಕ್ ಬಿಡ್ಲಿ ಈಗ ಚಳಿ ಆಗ್ಬಿಡ್ತಾವಳೆ ಈಗ ಅಷ್ಟು ಬೇಗ. ಮಾಡ್ಸಮ್ಮ ಹೊಣ್ಕೊ ಹೆಣ್ಣು ಮಕ್ಕಳು ಅವರು ಇವ್ರಿಗೆ ಹೊಣ್ಕೊ ಮಾಡ್ಸಂಬೋದಾರಂತ ಈ ವರ್ಷ ಭಟ್ರು ಇಟ್ಟಾರ್ರಿ. ಹೋದ ಸಲ ನೀನು ಹೋಗ ಅನ್ಕೊಳೋರು. ನಾವು ಹೊಕ್ಕಲ್ಲ ನಾವು ಹಿಡ್ಕೊ ಕದ್ದು ಕುಡಿಯೋ ಪದ್ದು ಕುಡಿಯೋ ಅನ್ನೋರು. ಅದಕ್ಕೆ ಈ ವರ್ಷ ಭಟ್ರು ಇಟ್ಟಾರೆ. ಹೊರಗಡೆ ಏನೋ ಊಟಕ್ಕೆ ಹಾಕ್ತಾರೋ. ನಮ್ಮವ್ವ ನಮ್ಮ ದೊಡ್ಡಪ್ಪ ಮಾತಾಡ್ತಿದ್ರಲ್ಲ ಕೇಳಿಸ್ಕೊಂಡ್ರಿ ಅಲ್ಲ. ಸೊ ನಮ್ಮ ಕಡೆ ಏನಂದರೆ ಫಸ್ಟು ಎಲ್ಲರಿಗೂ ಊಟ ಹಾಕೋಕ್ಕೂ ಮುಂಚೆ ಮನೇಲಿರೋ ದೇವ್ರುಗಳಿಗೆ ಮನೇಲಿರೋ ಹಿರಿಯರಿಗೆ ಫಸ್ಟ್ ಊಟ ಹಾಕ್ತಾರೆ. ಸೊ ಫಸ್ಟು 2, 3 ಅಥವಾ 4, 5 ಎಡೆ ಇಡ್ತಾರೆ. ನಮ್ಮವ್ವ ಒಂದು ಸುಮಾರು ಎಡೆ ಇಟ್ಟಿದ್ಲು. ಅದಾದಮೇಲೆ ಅದನ್ನೆಲ್ಲ ತೊಗೊಂಡೋಗ್ಬಿಟ್ಟು ಹಿಂದೆ ಮುಂದೆ ಎಲ್ಲೆಲ್ಲೋ ಇಟ್ಟು ಬಂದಿದ್ದಾಳೆ. ಸೊ ಇವಾಗ ಕಡುಬು ಮಾಡಿರೋದು ನಮ್ಮವ್ವ ಬಟ್ ನಾನು ಬಂದಿರೋದು ಲೇಟ್ ಆಗಿದೆ. ಇಲ್ಲಾಂದರೆ ಆ ಪ್ರಾಸೆಸ್ ಕೂಡ ತೋರಿಸ್ತಾ ಇದ್ದೆ ಹೆಂಗೆ ಮಾಡಿದ್ಲು ಅಂತ. ಯಾಕಂದರೆ ಅವಳೇ ಎಲ್ಲನೂ ಮಾಡೋದು ಪಾಪ. ಸೊ ಊಟಕ್ಕೆಲ್ಲ ರೆಡಿ ಆಯಿತು ಗೈಸ್. ಈರುಳ್ಳಿ ಮತ್ತು ಲೆಮನ್ ಹೆಚ್ಚಿದ್ವಿ ಅಂದರೆ ಸಾಕು, ಊಟಕ್ಕೆ ರೆಡಿ ಆಯಿತು ಅಂತಲೇ. ತುಂಬ ಜನ ಏನು ಕರೆದಿರಲಿಲ್ಲ, ಇದು ಚಿಕ್ಕ ಹಬ್ಬ. ಜಸ್ಟ್ ನಾವು ಅಷ್ಟೇ, ಎಲ್ಲರೂ ಹೆಣ್ಮಕ್ಳು ಗಂಡ್ಮಕ್ಳು ಅವ್ರವ್ರ ಮಕ್ಕಳು ಅಷ್ಟೇ. ಸೊ ಅಂದರೆ ಅಡುಗೆ ಮಾತ್ರ ಸೂಪರಾಗಿತ್ತು, ಎಲ್ಲನೂ ತುಂಬ ಚೆನ್ನಾಗಿ ಬಂದಿತ್ತು. ಅಲ್ಲಿ ನಿದ್ದೆ ಬರೋಕ್ಕಲ್ಲ ನನಗೆ, ಅದಕ್ಕೆ ಇಲ್ಲಿಡು ಹಂಗೆ. ಟಿ ವಿ ಇಲ್ಲಿಟ್ಟಿರಿ ಈಗ. ಟಿ ವಿ ನೋಡೋದಿಲ್ಲ ನೀನು? ಟಿ ವಿ ನೋಡೋದಿಲ್ಲ? ನಾನು ನೋಡೋಕ್ಕಲ್ಲ. ಯಾಕೆ? ನಂಗೆ ಬೇಜಾರು, ತಲೆ ಚಿಟ್ಟದೈತಿ, ತಲೆ ಚಿಟ್ಟಂತಿತ್ತು. ಕೊಂಡು ಮಂಜು ಹಾಕವು. ಪಾಪ ನಾನು ಟಿ ವಿ ನೋಡೋಕ್ಕಲ್ಲ. ಬಿಟ್ಟಲ್ಲ ಅವ್ವ? ಅಮ್ಮ ಟಿ ವಿ ಇಟ್ಟು ನಿದ್ದೆ ಬರೋಕ್ಕಲ್ಲ. ಅಲ್ಲ ಮುಂಚೆ ನ್ಯೂಸ್ ನೋಡ್ತಿದ್ಲಲ್ಲ ಈಗ ಅಲ್ಲವಾ? ಆ ಮುಂಚೆ ಮೋದಿನ ನೋಡ್ತಾ ಇದ್ದಲ್ಲ. ಆ ಮೋದಿ ಸಿದ್ದರಾಮಯ್ಯನ ನೋಡೋದಿಲ್ಲ? ಇಲ್ಲಪ್ಪ. ಯಾಕೆ? ಅವ್ರಿಗೆ ಬರೋದಿಲ್ಲ? ಆದರೂ ಬರೋಕ್ಕಲ್ಲ. ನಾನೇ ಮಾಡಿಸ್ಕೊಂಡಿದ್ದೀನಿ. ನೀನೇ ಮಾಡ್ಸಿದ್ದಿ? ಹಾಂ. ಎಷ್ಟು ಮಗವಕ್ಕೆ? 5 ಲಕ್ಷ. 5 ಲಕ್ಷ? ಹಾಂ, ಚೆನ್ನಾಗಿಲ್ವಾ? ಹಾಂ. ದುಡ್ಡು ಎಲ್ಲಿ ಮಾಡಿದೆ? ಕೆಲಸ. ಹಾಂ. ಇದಕ್ಕೆ ಎಷ್ಟು ರೂಪಾಯಿ ಕೊಡ್ಬೋದು? ಇದಕ್ಕೆ ಎಷ್ಟು ರೂಪಾಯಿ ಕೊಡ್ಬೋದು? ಏನು 1 ಲಕ್ಷ ರೂಪಾಯಿ ಕೊಡ್ಬೋದು. 1 ಲಕ್ಷ? 1 ಲಕ್ಷ ಎಂಥದ್ದು ಬರೋದಿಲ್ಲ. ಅಲ್ಲ, ಈಗ ಬಂಗಾರ ಭಾರಿ ರೇಟ್ ಅಂತಿ. ಹಾಂ, ಸಿಕ್ಕಾಪಟ್ಟೆ ರೇಟು. ಅಲ್ಲ, 1 ಲಕ್ಷ ಕೊಡ್ಬೇಕು. ಪೊಳ್ಳೈತೆ ಈಗ ಮ್ಯಾಲೊಂದು ದೊಡ್ಡಕೈತಿ, ಒಂದು ಪೊಳ್ಳೈತಿ. ಎಷ್ಟಿದ್ರು ಅಷ್ಟೇ. ಏನು ಕೊಯ್ತೆ? ಏನು ದುಡ್ಡು? ನಾಲ್ಕಕ್ಕ ಅಲ್ಲ, ದೊಡ್ಡ ಹರಿಬಿ ಮಾಡಿ, ಕುಚ್ಚು ಹರಿಬಿ ಮಾಡಿ, ಮಣ್ಣಿನ ಹರಿಬಿನ 4 ಹಾಕಿಬಿಡ್ಬೇಕು. 4 5 ಲಕ್ಷ. 5 ಅಲ್ಲವಾ? 2 ಲಕ್ಷ. 2 ಲಕ್ಷ ಕೊಡು ಒಂದು ತಿಂಗಳಿಗೆ. ಹಂಗೆ ಕೊಡ್ಬೇಕು. ಒಳ್ಳೆ ದುಡ್ಡು. ಹಂಗೆ ಕೊಡು. ನಿಂಗೂ ಬೇಕಾ? ನಿಂಗೂ ಬೇಕಾ? ನಮಗೆ ಮನೆ ಕಟ್ಟಬೇಕು. ನಾ ಕೊಡೋದಿಲ್ಲ. ಸಾಲ ಕೊಡ್ತು ತಗ. ಸಾಲ ಬೇಡ, ಏನು ಬೇಡ. ನಾವು ನಮಗೆ ಕೊಟ್ಟು ಬಿಡೋದು ಬೇಡ, ಸಾಲ ಕೊಡ್ತೀವಿ ನಾವು. ಸಾಲ ಕೊಡ್ತೀವಿ. ನಮಗೆ ಬೇಡ ನಿಮ್ಮ ಸವಾಸ. ಮನೆ ಕಟ್ಟಬೇಕು. ಬಂದ್ರಾ? ಈ ಮನೆ ದೊಡ್ಡಪ್ಪಯಿಂದ ಊಟ ಆಯ್ತು, ನಿಂದೆ ಆಗಿಲ್ಲ. ನಿಂದೆ ಊಟ ಆಗಿಲ್ಲ. ನೀವು ಉಣ್ಣಕ್ಕಲ್ಲ? ನಾ ಮಾಡ್ತೀನಿ. ಅಂಬರ್ಕಲ್ಲಂತ. ಮಟನ್ ತಿಂತೀಯಾ ಚಿಕನ್ ತಿಂತೀಯಾ? ಮಟನ್ ತಿಂತೀಯಾ ಚಿಕನ್ ತಿಂತೀಯಾ? ಬರಕಲ್ಲಂತ. ಅಲ್ಲೇ ನೀನು ಮಟನ್ ತಿಂತೀಯಾ ಚಿಕನ್ ತಿಂತೀಯಾ? ಅತ್ತ ಪುಟ್ಟ ಹೋಯ ಸುಮ್ಮನೆ. ಪುಟ್ಟ ತಿನ್ನಕಲ್ಲ, ಅದಕ್ಕೆ ತಿನ್ಸಕ್ಕೆ ಹಿಡಿಯಲ್ಲ ನೀನು. ನಾನು ಹೇಳ್ತಾಳೆ ಸುಟ್ಟು ಮಾಡ್ತೈತೆ, ಸುಟ್ಟು ಮಾಡೈತೆ ಅಂತ ಕೈಯಾಗಿದ್ರು ಕೊಡಕಲ್ಲ. ಅಕ್ಕಂಬತ್ತಾಳಂತ ಬರೋದಿಲ್ಲ. ಇಲ್ಲ ಬಟ್ಲು. ಹಾಂ, ಕಡುಬು ಬೇಕು. ಅದು ಇದು ಘೀ ರೈಸ್ ಜೊತೆಗೆ ಮಟನ್ ಚಿಕನ್. ಏನುವ ಏನು ತಿಂತಾ ಇದೆಯಾ? ಕುತ್ಕೊಳ್ಳ ನೋಡಿ. ನಾನೇನು ಕಾಣಿಸ್ತಾ ಇದ್ದೀವಿ, ನಾನು ನೀನು ಕಾಣಿಸ್ತಾ ಇದ್ದೀವಿ. ನಾನು ನೀನು ಕಾಣಿಸ್ತಾ ಇದ್ದೀವಿ ಅಂದೆ. ಕಾಣಿಸ್ತಿದ್ದೀವಾ?
ನೋಡಿ ಫ್ರೆಂಡ್ಸ್, ರಾಜ ಹೇಗಿದ್ದ ಕೊಡ್ಬೇಕಾದ್ರೆ ಫಸ್ಟ್ ಥಿಂಕ್ ಮಾಡ್ಬೇಕು, ಫಸ್ಟ್ ನಮಗದ್ ಬರುತ್ತೆ ವಾಪಸ್ ಅಂತೇಳಿ. ಹೋಗ ಒಳ ಹೋಗ, ಒಂದು ವಿಡಿಯೋ ಮಾಡ್ತೀನಿ ಎಲ್ರದ್ದು. ನಾನು ನಿಧಾನಕ್ಕೆ ಬರ್ತೀನಿ, ನನ್ನ ಇಷ್ಟ ನಿಧಾನಕ್ಕೆ ಬರ್ತೀನಿ ನಾನು, ನನ್ನ ಇಷ್ಟ. ಭಯ ಏನಿಲ್ಲಪ್ಪ, ನನ್ನ ಇಷ್ಟ ನಿಧಾನಕ್ಕೆ ಬರ್ತೀನಿ. ರೈಟ್ ಇದಿದೆ, ಅಲ್ಲಿ ರೈಟ್ ವಾಕಿದೆ ಕಡೆ. ಯಾಕೆ ಹೋಗಕ್ಕೆ ಎಷ್ಟು ಚಂದ ನಂದು. ಹಂಗೇಳಿಲ್ಲ ಅವಳು, ದೇವಸ್ಥಾನಕ್ಕೆ ಹೋಗಲ್ಲ ಅಂತ ಹೇಳಿದ್ಲು. ದೇವಸ್ಥಾನಕ್ಕೆ ಹೋಗಲ್ಲ ಅಂದ್ಲು. ಅಮ್ಮೂರಲ್ಲ ಹಂಗಾಗಿದೆ ಅಷ್ಟೇ. ಬರಗಾಲಿಗೆ ಬಂದಿಲ್ಲ. ಎಂತ ಕಳದ ಅವಾಗಿಂದ ಒಳ ಕಡಿತಪ್ಪ ಅವಾಗಿಂದ. ಫೆಸಿಲಿಟಿ ಇತ್ತು, ಬೆಳ್ಳಗಿದೆಯಲ್ಲ ಒಂದಿನ, ಒಂದು ಊಟ ಕೊಟ್ಟಿದ್ದ. ಬೆಳ್ಳಗಿದೆಯಲ್ಲ. ಬಟ್ ನಿನಗೆ ಏನು ಗೊತ್ತಾ, ಮನೆ ಇದೆಯಲ್ಲ ಪಕ್ಕದ ಮನೆ, ಮೇಲೆ ಮನೆ ಇದೆಯಲ್ಲ, ಮೇಲೆ ಮನೆ ಕೊಡ್ಬೋದು ಕಣೆ. ಹಿಂಗಿಡು, ಹಿಂಗ್ ಗೊತ್ತಿಲ್ಲ ನಾವೆಲ್ಲ ಕ್ಯಾಮ್ರಾ ಹಿಡ್ಕೊಂಡೆ ಭಯ ಮಾಡ್ತೀವಿ. ಮಾತಾಡ್ಸ್ಬೇಡ ಮಲಗಿದ್ದಾಳೆ. ಬಾಯ್ ಬಾಯ್. ಬೈ, ನಿಮ್ ಕಾಲದಾಗೆ ಅದ್ರ ಮೇಲೆ ಹಬ್ಬ ಹೆಂಗ್ ಮಾಡ್ತಿದ್ರು? ಅದ್ರ ಮೇಲೆ ಹಬ್ಬ ಏಕದ ಜುಮ್ಮು. ನಿಮ್ಮ ಅಜ್ಜಿಗೆ ಅಷ್ಟು ಉಣ್ಣಕ್ಕೆ ಬರೋರು. ನಿಮ್ಮ ಅಜ್ಜಿ ಇಡೀ ಕುರಿ, ನಾನು ಗೋಳಾಯಿಸಿ ತೆಗಿಯೋರು. ನಿಮ್ಮ ಅಜ್ಜನ ದುಡ್ಡು ಇರ್ತಿತ್ತಾ? ದುಡ್ಡು ಇರ್ತಿತ್ತಾ? ಎಂದೇನು ನೋಡಿರೋ ಹಸಿ ಮೀನು, ಅದು ಗುಣಿ ಹಾಕೋದು ಹಸಿ ಮೀನು ತರೋದು. ನಾನು 3 ಎಮ್ಮೆ ಕರ್ದು ಕಾಯಿಸ್ಕೋಬೇಕು. ಇವರೆಲ್ಲ ಸಣ್ಣಕ್ಕಿದ್ರಲ್ಲ, ಇವರಿಗೆಲ್ಲ ಹಾಯಿಸ್ಕೊಡ್ಬೇಕು, ಬಟ್ಟೆ ಬಗಿಬೇಕು, ಉಣ್ಣಕ್ಕೆ ಇಕ್ಬೇಕು, ಭತ್ತ ಕುಟ್ಬೇಕು, ಭತ್ತ ಕುಚ್ಚಬೇಕು, ಬೆಸ್ಟ್ ಮೇಲೆ ಭತ್ತ ಹರಿದ್ಬೇಕು. ನನಗೇನು ಊಟಕ್ಕೆ ಗೋಳೆ, ಆ ಗೋಳೆ ಸ್ವೆಟ್ರ್ ಹಾಕಿಯಾ? ಸ್ವೆಟ್ರ್ ಹಾಕ್ಬಿಟ್ಟಿಯಾ ಹೊಸದಾ? ಸ್ವೆಟ್ರ್ ಹಾಕಿ ಅಂತ ಹಿಮ ಕೀರ್ತನ ಸ್ವೆಟ್ರ್ ತಂದು ಕೊಡೈತೆ. ಹೌದಾ? ತಂದು ಕೊಡೈತೆ. ಹೊಸದ ಇದು? ಇದು ನಂದು ಕೀರ್ತನ ಐತಿ. ಹೌದಾ? ಚೆನ್ನಾಗೈತೆ. ಚಳಿನಾ? ಚಳಿ. ಅದ್ರ ಮೇಲೆ ಹಬ್ಬಕ್ಕೆ ಏನ್ ಮಾಡ್ತಾ ಇದ್ರಿ? ಮಟನ್ ಒಂದೇನಾ? ಆಗ ಕಡುಬು ಕಾಲಿಸೋ ಕಡುಬು ಮಟನು ಅವೆರಡೆ ನಾವು ಕಲಿನೇನಿಲ್ಲ. ಮಟನ್ ಮಾಡ್ತಿದ್ರಾ? ಮಟನು ಕೋಳಿಯನ್ನು ಸಂಬಳ್ಕೊಂಡು ಯಾರಿಗೆ ಕೋಳಿ ಕೊಯ್ಯವು, ಕೋಳಿನೂ ಬೇರೆ ಬಯಸವು. ಆಗ ಮಟನ್ ತಿಂತಿದ್ದಲ್ಲ ಹೆಂಗಸರು, ಮತ್ತೆ ಹೆಂಗಸರು ತಿಂತಿದ್ದಲ್ಲ ಕೋಳಿ ಕೊಯ್ಕೊಂಡು ಕೋಳಿ ಬೇಯಿಸ್ಕೊತೀವಿ ನಾವು. ಈಗ ಕುರಿ ತಿನ್ನಕ್ಕೆ ಹಿಡಿದೀವಿ. ಆಗ ನಾವು ಕುರಿ ತಿನ್ನಲ್ಲ. ಯಾಕೆ? ತಿಂತಿಲ್ಲಪ್ಪ, ಬೇಡ ಅಂತ. ಹೆಂಗಸರೆಲ್ಲ ಕುರಿ ತಿನ್ನಕ್ಕಲ್ಲ ಅಂತ ತಿಂತಿದ್ದಿಲ್ಲ. ಮಟನ್ನು ಕೋಳಿ ಬೇಯಿಸ್ಕೊಂಡು ಕೋಳಿ ತಿನ್ನ. ಮನೆ ಕೋಳಿ ಗಂಡಸರು ನಮ್ಮ ಬಾವರು ಹೆಂಗಸರು ಕುರಿ ತಿನ್ನಕ್ಕಲ್ಲ ಅಂತ ಕಾನಿಗೆ ಹೋಗಿ 2 ಜನ ಕೊಯ್ತಂಗೆ ಹೋಗಿ ನಮ್ಮ ಮೇಘಕ್ಕೆ ಕಾನ್ ಕುರಿ ಸಿಗ್ತೀರಿ ಕಾನ್ ಕುರಿ, ಮಿಕ್ ಸಿಗ್ತೀರಿ ಮಿಕ್ಕ, ಹಂದಿ ಸಿಗ್ತೀರಿ ಹಂದಿ, ಎಂಥವು ಸಿಗ್ತೀರಿ ಅಣುಗುಲು ಹೊಡ್ಕೊಂಬರೋರು ಹೋಗಿ. ಅವ ಹೆಂಗಸರಿಗೆ ಬೇಸಾಕರು. ನಾವು 3 ಜನ ಹೆಂಗಸರು
ನಮ್ಮ ಅತ್ತೆಯರು 2 ಜನ ಹ್ಞೂ ಅಷ್ಟು ಒಂದೇ ಪಂಚಾಗ ಉಂಡೆವು, ಓ ಒಂದೇ ಪಂಚಾಗ ಉಂಡೆವು. ಮತ್ತು ಒಬ್ಬೊಬ್ರು ತುತ್ತಿಲ್ಲ. ಮುದುಕಿ ಬಟ್ಲು ತೊಳಿ ಬರ್ರಿ ಒಬ್ಬಳು ಬಟ್ಲು ತೊಳೆದು ಹೇಳಕ್ಕೆ ಹ್ಞೂ ನಾವು ಅಷ್ಟು ಬಂದು ಕುಂದ್ರೆ ತಗ ಅಂದ್ರೆ ನಾವು ಎಷ್ಟು ಸಂಪಾದಿನಾಗಿದ್ದೀವಿ ಗೊತ್ತಾ. ಅದೇ ಹಾಂ ಚೆನ್ನಾಗಿದ್ರಿ ಹಾಂ ಚೆನ್ನಾಗಿದ್ರಿ. ಉಣ್ಣಕ್ಕೆ ರೀ ಸಾವಿತ್ರಿ ಬಾರ್ರಿ, ಶಿವಕ್ಕ ಬಾರ್ರಿ, ಹೊನ್ಮಕ್ಕ ಬಾರ್ರಿ ಅಂತ ಒಬ್ಬಳು ಕರಿಯಕ್ಕೈ ಉಣ್ಣಕ್ಕೆ ಬರ್ರಿ ಅಂತ. ಎಲ್ರು ಒಟ್ಟಿಗೆ ಊಟ, ಒಟ್ಟಿಗೆ ಊಟ. ಒಟ್ಟಿಗೆ ಗಂಡಸರು. ಹೆಂಗಸರು 2 ಜನ ಆಯ್ತಾರು, 5 ಜನ ಹೆಣ್ಣು ಹುಡ್ರು, ನಾವು 11 ಜನ ಒಟ್ಟಿಗೆ ಊಟ. ಓ 13 ಜನ ಒಟ್ಟಿಗೆ ಊಟ. ಓಹೋ ಬಟ್ಲು ಅಕ್ಕಿ ಹಾಂ ಒಂದು ಚರಿಗೆ 13 ಸಿದ್ದೆ, ಹ್ಞೂ ಒಂದು ಚರಿಗೆ 12 ಸಿದ್ದೆ, ಹ್ಞೂ ಒಂದು ಚರಿಗೆ 8 ಸಿದ್ದೆ, ಒಂದು ಚರಿಗೆ 6 ಸಿದ್ದೆ, 4 ಚರಿಗೆ ಅನ್ನ ಬಸಿಬೇಕು. ಓ ಅನ್ನ ಬಸಾಕ ಒಂದು ಆಳು ಹಾಂ ದಿನ 2 ಅಡಿ ಭತ್ತ. ಹ್ಞೂ ಇವತ್ತು ಕುಟ್ಟಿ 2 ಅಡಿ ಭತ್ತ ಕುಟ್ಟಿದ್ರೆ ನಾಳೆ ಎಲ್ಲ ಅಕ್ಕಿ ಮೈಕ್ ನಾಳೆ ಕುಟ್ಟೋದು, ಹ್ಞೂ 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 ಕುಚ್ಚಿ ಬೆಸ್ಲ ಮೇಲೆ ಹರಿಗಿ ಹ್ಞೂ ಪಾತ ಮನ್ಯಾಗ 6 ಜನ ಭತ್ತ ಕುಟ್ಟಕ್ಕೆ ಹೋಗ್ಯವು. ಓ ಒಬ್ಬಳು ಕೇರಕ್ಕೆ 5 ಜನ ಕುಟ್ಟಕ್ಕೆ. ನಮ್ಮ ಕಾಲ ಎಂತೆಂಥ ಕಾಲ ಗೊತ್ತಾ. ಬಿತ್ಲಾಗ ಈ ಮಳೆಗಾಲದಾಗ ನಡೆಯವು ಒಂದು ಕೊಂಡು ಹೊರಗೆ ನೋಡೋರು ಮೆಣಸಿನ ಗಿಡನ ಹ್ಞೂ ಹೆಂಗಸರು ಗಂಡಸರೆಲ್ಲ ಹೋಗಿ ನಡೆಯವು. ಹ್ಞೂ ನೆಟ್ಟು ಮೆಣಸಿಗೆ ಕೊಯ್ಕೆ ಮೇಲೆ ಇಟ್ಟು ಹುಡ್ಸಿಬೇಕು ಕೊಟ್ರೆ ಅಯ್ಯಮ್ಮ ಇಟ್ಟು ಹುಡ್ಸಿಬೇಕು ಕೊಡ್ರಿ ಇಟ್ಟು ಹುಡ್ಸಿಬೇಕು. ದಿನ ಮೆಣಸಿನ್ಕಾಯಿ ಬೇಯಿಸ್ಕೊತೀರಿ, ನಿಮ್ಗೆ ಅಡ್ಲಿಕ್ಕಂದ್ರೆ ಹುಡ್ಸಿಬೇಕು ಕೊಡ್ರಿ, ಹುಡ್ಸಿಬಿ ಹಾಕೋದು ಬೇಯಿಸ್ಕೊಳೋದು ಅಷ್ಟೇ. ಅಷ್ಟೇ. ಉಪ್ಪು ಹಾಕೋದು ಹುಡ್ಸಿಬಿ ಹಾಕೋದು ಬೇಯಿಸ್ಕೊಳೋದು ಹಾಕ್ಕೊಂಡು ಹಾಕ್ಕೊಂಡು ಇವ್ರ ಮೇಲೆ ಕೊಯ್ಕೊಂಡು ನಾವು ಭತ್ತ ಕುಟ್ಟಕ್ಕೆ ಹೋದ್ರು ನಮ್ಗೊಂದು ಚೂರು ಕೊಡೋದೆ, ಅಕ್ಕಿ ಬೀಸ್ತಾಗಿದ್ರು ಒಂದು ಚೂರು ಕೊಡೋದೆ. ಹಿಂಗೆ ಒಂದು ಬುಟ್ಯಾಗ ಇಟ್ಕೊಂಡು ಈ ಹಾಲು ಗೌರಿ ಸಾವಂತ್ರಿ ಹಿಂಡಿ ಮಾಳಿ ಕೊಡ್ತಾ ಬರೋರು ಅವ ನಾವು ಕಾದು ಇಟ್ಕೊಂಡು ಹಾಕಿ ಉಣ್ಣೋದು. ಕಾಲ ಊಟ ಗೈಸ್ ಎಮ್ಮೆ ಥರ ತಿಂದು ಬಿದ್ದುಕೊಂಡಿದ್ದಾನೆ ನೋಡಿ. ನಾನು ಮಲ್ಕೊಬಿಟ್ಟಿದ್ದೆ. ಇವಾಗ ಟೀ ಟೈಮ್. ಟೀನ ಕುಡಿದ್ಬಿಟ್ಟು ಇವಾಗ ಹೊರಡೋಣ. ಓಕೆನಾ? ಕುಡಿ ಮಗ ಹಾಯ್ ಕುಡಿ ಮಗ. ಟಾಟಾ ಮುತ್ಕೊಡ. ಬಾಯ್. ಈ ವಾರ ಭಾನುವಾರ ಆ ಕಟ್ಟಾಗಿರೋ ಗಂಟು ಬಿದ್ದಲ್ಲ ಕೆಲಸ ನೀ ಮಾಡ್ತೀಯಾ? ಕೆಲಸ ಐತೆ. ಇಲ್ಲ ಕೆಲಸ ಇದೆ. ಸರಿ ಬಾಯ್. ಆಯ್ತಾ? ಆಫೀಸ್ ಕೆಲಸ. ಟಾಟಾ. ಬಾಯ್. ಬರ್ತೀನಿ. ಬಾಯ್ ಬರೋದ ಆಂಟಿ? ಸೊ ನೋಡಿದ್ರೆ ಅಲ್ಲ, ಅವ್ವ ಮನೆಗೆ ಹೋಗಿ ಹಬ್ಬ ಮಾಡಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ಪೂಜೆ ಮಾಡಿ ಒಂದು ಒಳ್ಳೆ ಊಟ ಮಾಡಿಕೊಂಡು ಅವ್ವಂಗೆ ಬಾ ಹೇಳಿ ಇವಾಗ ಇಲ್ಲಿಂದ ಹೊರಟ್ವಿ. ಏನಂದರೆ ನಾನು ಉಳ್ಕೋಬೇಕು ಅಂತಲೇ ಹೋಗಿದ್ದು. ಅಂದರೆ ನನಗೆ ಫ್ರೈಡೇ ಹಬ್ಬ ಇದ್ದಿದ್ದು, ಸ್ಯಾಟರ್ಡೆ ಸಂಡೇ ರಜಾ ಇದೆ. ಬಟ್ ನಾನು ಸ್ಯಾಟರ್ಡೆ ಸ್ವಲ್ಪ ಆಚೆ ಹೋಗೋಣ ಅಂತ ಇದ್ದೀನಿ. ಸೊ ನನ್ನ ತಮ್ಮ ಬಂದಿದ್ದಾನಲ್ವ, ಹಂಗಾಗಿ ಅದಕ್ಕೋಸ್ಕರ ಇವತ್ತೇ ನಾನು ವಾಪಸ್ ಬಂದೆ. ಬಿಕಾಸ್ ಮಳೆ ಬರ್ತಿದೆ, ಬೈಕಲ್ಲಿ ಓಡಾಡೋದು ತುಂಬ ಕಷ್ಟ ಆಗ್ತಿದೆ. ಸೊ ಕಾರ್ ಹೇಗಿದ್ರು ತೊಗೊಂಡು ಬಂದಿದ್ನಲ್ಲ ಅಂತ ಹೇಳಿ ವಾಪಸ್ ಬಂದ್ವಿ. ನಮ್ಮ ಪಾಪನು ಬೇರೆ ಅವಳನ್ನ ಕರ್ಕೊಂಡು ಹೋಗಿದ್ವಲ್ಲ, ಪಾಪ ಅವರಮ್ಮ ಬ್ಯಾಂಕಿಗೆ ಹೋಗಿರ್ತಾಳೆ. ಸೊ ಅವಳು ಬಂದಮೇಲೆ ಮತ್ತೆ ಅವಳು ಹಾಲೆಲ್ಲ ಕುಡಿಸ್ಬೇಕು ಅಂತ ಹೇಳಿ ಹಾಗೆ ಕರ್ಕೊಂಡು ಬಂದ್ವಿ ಗೈಸ್. ಸೊ ಬನ್ನಿ ಇವಾಗ ಮನೆಗೆ ಹೋಗೋಣ. ಮನೆಗೆ ಹೋಗ್ತಾ ಇದ್ದೀವಿ. ಏನಂದರೆ ಮನೆಗೆ ಹೋಗೋಕ್ಕೂ ಮುಂಚೆ ತುಂಬ ಪಾರ್ಸೆಲ್ ಕೊಟ್ಟಿರ್ತಾರೆ. ಸೊ ಅದಕ್ಕೆ ನಮಗೇನು ಕೊರತೆ ಇರಲ್ಲ, ಹೋಗಿ ತಿನ್ನೋದಷ್ಟೇ ಕೆಲಸ ಇವಾಗ ನಮಗೆ.
ನಿಂದ್ರಲ್ಲಿ ಏನು ಗೊತ್ತಾ ನಿನಗೆ, ಐಫೋನಲ್ಲಿ ದಾದಿ ಬಂತಾನೆ ಮತ್ತೆ 50 ರೂಪಾಯಿ ಕ್ಯಾಶ್ ಇದೆಯಾ? ಎಷ್ಟು? 50 ರೂಪಾಯಿ 1 ರೂಪಾಯಿನೂ ಇಲ್ಲ. ಹೇಗಲಿಲ್ಲ, ಚೆಕ್ ಮಾಡಲ್ಲ? ದೋದಿ ಬಂತಾನೆ ಮತ್ತೆ, ದೋದಿ ಬಂತಾನೆ. ಎಲ್ಲಿ ಆಗಿದ್ದೆ ಮಗಳೇ ನೀನು? ಚೆಕ್ ಮಾಡಲಾ? ಜೀರ್ಬೋದು ಚೆಕ್ ಮಾಡ್ತೀನಿ. ಗೈಸ್ ನೋಡಿದ್ದೀರಾ, ನನ್ನ ಪರ್ಸಲ್ಲಿ ದುಡ್ಡಿಲ್ಲ ಅಂತೇಳಿ ಅವ್ನು ಚೆಕ್ ಮಾಡ್ತಾನಂತೆ. ಸೊ ಇದ್ರ ಬಗ್ಗೆ ಏನಂತೀರಾ? ಈ ಥರ ಎಲ್ಲಾದ್ರೂ ನಿಮಗೆ ತಮ್ಮ ಇದ್ದಾನ? ದೋದಿ ಬಂತೀನಿ ನಿಂಗೆ, ದೋದಿ ಬಂತೀನಿ ಕಳ್ಳಿ. ತುಕ್ಕು ಏನೇ ತುಕ್ಕು 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 ಪಿಕ್ಕು. ಬಾಯ್ ಮಾಡು ಮಗನೇ, ಬಾಯ್ ಬಾಯ್. सर आपने सर ख्याल किया गया सर? ಬಾಯ್ ಬಾಯ್. हाँ सर. ಬಾಯ್ ಬಾಯ್. ಬಾಯ್ ಮಾಡು ಮಗಳೇ. राम हाँ राम सर, मैं तो अभी गांव के लिए आ गया सर. मेरा दादी के गांव के लिए आ गया था यहाँ तो जनटर पे. हाँ सर, अब बोलो राम सर. राम माडो मगले. राम राम. ओह थैंक यू सो मच सर, थैंक यू सो मच सर. हैप्पी न्यूज़ दिया आपने. ठीक है सर, कल सुबह में 10 बजे सारा आएगा सर. ಈ ಊರಲ್ಲಿ ಈ ಹಬ್ಬ ಆಗ್ತಿರೋ ನಮ್ಮ ಫ್ಯಾಮಿಲಿ ಲಾಸ್ಟ್ ಹಬ್ಬ. ಸೊ ಇದಾದ್ಮೇಲೆ ಯಾವ ಹಬ್ಬಗಳು ಇಲ್ಲ ಅಂತ ಬೇಜಾರಾಗ್ತಿದೆ. ಏನಂದ್ರೆ ಹಬ್ಬಗಳು ಒಂಥರ ಖುಷಿ ಕೊಡುತ್ತೆ, ಅದರಲ್ಲಿ ಎಸ್ಪೆಷಲಿ ನಮ್ಮ ಹತ್ರದವ್ರ ಮನೆಗೆ ಹೋಗೋಕೆ ಒಂಥರ ಚಂದ ಅಲ್ಲ. ದೂರದವ್ರ ಮನೆಗೆ ನಾನು ಖಂಡಿತ ಹೋಗಲ್ಲ. ಈಗ ನಮ್ಮ ಅವ್ವ, ನಮ್ಮ ದೊಡ್ಡಮ್ಮ, ಚಿಕ್ಕಮ್ಮ ಆ ಥರ ಅಂದ್ಕೊಂಡು ಹೋಗೋಕ್ಕೆ ಒಳ್ಳೆ ಮಜಾ ಅಲ್ಲ. ಬಟ್ ಇದು ಲಾಸ್ಟ್ ಹಬ್ಬ ಗೈಸ್. ಹೇಳ ಏನು ಬೇಕಂತ? ಪೈನಾಪಲ್ ಅಂಕಲ್ ಇಲ್ಲೇ ತಿನ್ನಕ್ಕೆ? ಇಲ್ಲಿ ತಿನ್ನಕ್ ಬೇಡ, ಇಲ್ಲೇ ತಿನ್ನಕಪ್ಪ. ಪಾರ್ಸಲ್ ತಗೊಳ್ಳೋ. ನಮ್ಮ ಮನೆ ಇಲ್ಲೇ ಸರ್, ಸಾಗರದವ್ರು ನಾವು, ಟೂರಿಸ್ಟ್ ಏನಲ್ಲ. ಇಲ್ಲೇನು ಜೋಳ ಬೇಯಿಸಕ್ಕಿಟ್ಟಿರೋದ? ಸ್ವೀಟ್ ಕಾರ್ನ ಇದು. ಗೈಸ್ ಒಂದು ಅನಾನಸ್ ಬ್ರೇಕ್ ಆಯಿತು. ನಮ್ಮ ಚುಕ್ಕಿ ಇಲ್ಲೇ ಕುಂತಾಳೆ. ಏನೇ ತುಕ್ಕಿ ಒಂದಲ್ಲ ನಿಂತಿದ್ದಲ್ಲ, ನಿಂತ್ಕೊಂಡಿದ್ಯಲ್ಲೇ ಅಲ್ಲ ಈಗ ಕುನಿ ಮಾಡಿ ಕುಯ್ದು ಬಿಡ್ತಾವಲ್ಲ, ಹಂಗೆ ಮಾಡ್ತು. ಏನು ಮಾಡ್ತು ತಿನ್ನಾಗ ನಾನು ತಿನ್ನೋ ಕೊಡೋದಿಲ್ಲ, ಇವರೇ ತಿಂತ ನಾಯಿ ಮೇಲೆ ಕುಯ್ದು ಬಿಡ್ತಾವಲ್ಲ, ಹಂಗೆ ಮಾಡ್ತೀವಿ. ಗೈಸ್ ಬೆಳಗ್ಗೆ ಬೇಗ ಹೋಗಿ ಆಮೇಲೆಲ್ಲ ಮಾಡಿ ಬರೋ ಹೊತ್ತಿಗೆ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು. ಸೊ ಮನೆಗೆ ಬಂದಿದ್ದು ಏನು ಮಾಡಿದೆ, ಈ ಸ್ಯಾರಿನ ನಾನು ಚೇಂಜ್ ಮಾಡಲಿಲ್ಲ, ಹಾಗೆ ಹಾಕ್ಕೊಂಡು ಬಂದುಬಿಟ್ಟೆ. ಬಿಕಾಸ್ ನಾನು ಬೇರೆ ಡ್ರೆಸ್ ತೊಗೊಂಡೇ ಹೋಗಿರಲಿಲ್ಲ, ನಾನು ಹರಿಬರಿಯಲ್ಲಿ ಬೆಳಗ್ಗೆ ಹೋಗಿದ್ದಲ್ವ. ಸೊ ಹಾಗಾಗಿ ಮನೆಗೆ ಬಂದು ಚೇಂಜ್ ಮಾಡಿದ್ರೆ ಆಯ್ತು, ಇನ್ನೇನು ಕಾರಲ್ಲೇ ಹೋಗೋದಲ್ಲ. ಬಸ್ಸಲ್ಲಿ ಹೋಗೋದಾಗಿದ್ದರೆ ಪಕ್ಕ ಅದು ಡಿಸ್ಟರ್ಬ್ ಆಗ್ತಾಯಿತ್ತು. ಬಟ್ ಕಾರಲ್ಲೇ ಹೋಗೋದಾಗ ಅಲ್ಲ ಅಂತ ಹೇಳಿ ಹಾಗೆ ಬಂದೆ. ಇವಾಗ ಏನು ಮಾಡೋಣ ಅಂತಂದರೆ ಒಂದು ಲೋಟ ಟೀ ಮಾಡ್ಕೊಂಡು ಕುಡಿದು ಸ್ವಲ್ಪ ಸ್ಟ್ರೆಂತ್ ಬರುತ್ತೆ, ಆಮೇಲೆ ಬೇರೆ ಮಿಕ್ಕಿದ ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೈಸ್ ಆವಾಗಲೇ ಸುಸ್ತಾಗಿತ್ತು ಅಂತ ಡೈರೆಕ್ಟಾಗಿ ಹೋದೆ. ಇವಾಗ ಎಲ್ಲ ಪಾರ್ಸಲ್ ಕೊಟ್ಟಿದ್ದಾರೆ. ಒಂದು ರೌಂಡ್ ಇಟ್ಟು ಬಂದೆ, ಇನ್ನೊಂದು ರೌಂಡ್ ಫುಲ್ ನಾನ್ ವೆಜ್. ಒಂದು ಸರಿ ಹೋಗಿ ಬಾಳೆ ಎಲೆ ಎಲ್ಲ ಇಟ್ಟು ಬಂದೆ. ಸೊ ನೋಡಿ, ಊರ ಹತ್ರ ಇದ್ದರೆ ಕಾರ್ ತೊಗೊಂಡೋದ್ರೆ ಎಷ್ಟೊಂದೆಲ್ಲ ಪಾರ್ಸಲ್ ತರ್ಬೋದು ಅಂತ. ಒಂದು ಲೋಟ ಟೀ ಮಾಡ್ಕೊಂಡೆ ಆಯಿತಾ. ನಂಗೆ ಬ್ರೆಡ್ ಅಂದರೆ ಎಷ್ಟಿಷ್ಟ ಅಂತಂದರೆ, ಟೀ ಕಾಯೋಕ್ಕೂ ಮುಂಚೆ ಬ್ರೆಡ್ ತಿನ್ಕೊಂಡ್ಬಿಟ್ಟಿದ್ದೀನಿ. ಗೈಸ್ ನಾಳೆ ನಾನು ಸ್ವಲ್ಪ ಆಚೆ ಕಡೆ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ಇವಾಗ ವಿಶಾಲ್ ಮಾರ್ಟ್ಗೆ ಶಾಪಿಂಗ್ ಬಂದಿದ್ದೀನಿ. ಅಯ್ಯೋ ಇದಿಲ್ವಾ, ನಾಳೆ ನಾನು ಸ್ವಲ್ಪ ಆಚೆ ಕಡೆ ಹೋಗೋಣ ಅಂತಿದ್ದೀನಿ. ಸೊ ಹಂಗಾಗಿ ಶಾಪಿಂಗ್ ಬಂದೆ ಗೈಸ್. ಶಾಪಿಂಗಲ್ಲಿ ಇನ್ನೂ ಡಿಸೈಡ್ ಮಾಡಿಲ್ಲ ಏನು ತೊಗೋಬೇಕು ಅಂತ ಹೇಳಿ, ನೋಡೋಣ ಏನು ತೊಗೋಬೇಕು ಅಂತ. ಗೈಸ್ ಒಂದು ರಾಶಿ ತೊಗೊಂಡಿದ್ದೀನಿ, ಬಟ್ ಇದರಲ್ಲಿ 1 ಅಥವಾ 2 ಮಾತ್ರ ತೊಗೊತೀನಿ. ಸೊ ಬನ್ನಿ ಟ್ರಯಲ್ ರೂಮ್ಗೆ ಹೋಗಿ ಟ್ರಯಲ್ ಮಾಡಿಕೊಂಡು ಬರ್ತೀನಿ, ಓಕೆನಾ? ಈ ಥರ ಸೆಟ್ಗಳನ್ನ ಹಾಕ್ಬೋದಲ್ಲ, ಚೆನ್ನಾಗಿರುತ್ತೆ. ಬಟ್ ಇವಾಗ ಬೇಡ, ಸದ್ಯಕ್ಕೆ ಇರೋದನ್ನೇ ಹಾಕೊಳ್ಳೋಣ. ಗೈಸ್ ಎಷ್ಟು ತೊಗೊಂಡು ಬಂದಿದ್ದೀನಿ. ಸೊ ಇವಾಗ ಗೈಸ್ ಸ್ವಲ್ಪ ಸಾಕು ಅಂತ ತುಂಬ ತೊಗೊಂಡ್ಬಿಟ್ಟಿದ್ದೀನಿ. ಸೊ ಬಿಲ್ ಮಾಡಿಸೋಣ. ಗೈಸ್ ಶಾಪಿಂಗ್ ಮುಗೀತು. ಇವಾಗ ಮನೆಗೆ ಹೊರಟೆ. ನಮ್ಮ ಅಮ್ಮಂಗೆ ಮಾತ್ರ ತೋರಿಸಲ್ಲ, ತೋರಿಸಿದ್ರೆ ನಾಯಿ ಗುಗ್ಗಂಗೆ ಗುಗ್ಬಿಡ್ತಾರೆ ಇವಾಗ. ಗೈಸ್ ಇವಾಗ ಟ್ರೆಂಡ್ಸಿಗೆ ಬಂದಿದ್ದೀನಿ. ಟ್ರೆಂಡ್ಸಲ್ಲಿ ಒಂದು ಪ್ಯಾಂಟ್ ಬೇಕು ಅಂತ ಹೇಳಿ.
ಸೊ ಇವಾಗ ಟೈಮ್ 9 PM. ಊರಿಗೆ ಹೋಗಿ ಬಂದು ಫುಲ್ ಸುಸ್ತಾಗ್ಬಿಟ್ಟಿದೆ, ರೆಸ್ಟ್ ಮಾಡಿದ್ರೆ ಸಾಕಾಗಿದೆ. ಬಟ್ ಇವಾಗ ಟಕ್ ಅಂತ ತೊಗೊಂಡು ಪಟ್ಟಂತ ಮನೆಗೆ ಹೋಗಿ ನಾಳೆ ಬೆಳಗ್ಗೆ ಫುಲ್ ಟ್ರಿಪ್ ಗೈಸ್, ಟ್ರಿಪ್. ಇವತ್ತೆಷ್ಟು ಸುಸ್ತಾಗಿದೆ ಅಂತಂದರೆ ಊರಿಗೆಲ್ಲ ಹೋಗಿ ಬಂದು ಈ ಇಯರಿಂಗ್ಸ್ ಎಲ್ಲ ಹಾಕಿದ್ದೆ ಎಲ್ಲ ತೆಗೆದು ಫ್ರೆಶ್ ಆಗಿ ಫೇಸ್ ವಾಶ್ ಮಾಡಿಕೊಂಡು ಇವಾಗ ಆಚೆ ಬಂದು ಶಾಪಿಂಗ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ನಾಳೆ ಎಲ್ಲಿ ಹೋಗ್ತಿದ್ದೀನಿ ಏನು ಕತೆ ಅಂತ ಹೇಳಿ ನಾಳಿನ ವ್ಲಾಗ್ ನೋಡಿ ಆಯಿತಾ. ಇವಾಗ ಊಟಕ್ಕೆ ಅವ್ವ ಮನೆಯಿಂದ ಫುಲ್ ಪಾರ್ಸಲ್ ಬಂದಿದೆ, ಚಿಕನ್, ಮಟನ್ ಸಾಂಬಾರ್, ಸೊ ಎಲ್ಲನೂ ಹಾಕ್ಕೊಂಡು ಈವನ್ ಕಡುಬು ಕೂಡ ಬಂದಿದೆ. ಬಟ್ ನನಗೆ ಯಾಕೋ ಆಮ್ಲೆಟ್ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಸೊ ನಾನು ಆಮ್ಲೆಟ್ ಮಾಡಿಕೊಂಡು ತಿಂದ್ಕೊಂಡು ನನ್ನ ಡೇನ ಮುಗಿಸ್ತೀನಿ. ನಾಳೆ ಸಿಗೋಣ ಗೈಸ್, ಬೈ ಬೈ. ಇವತ್ತು ಸಿಕ್ಕಾಪಟ್ಟೆ ಸುಸ್ತಾಗಿದೆ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬೈ ಮತ್ತೆ ಸಿಗೋಣ. ಮಳೆ 2 ದಿನ ಬರೋ ಥರ ಅನ್ನಿಸ್ತು, ಬಟ್ ಇವಾಗ ಫುಲ್ ಸ್ಟಾಪ್ ಆಗಿಬಿಟ್ಟಿದೆ. ಸೊ ಮಳೆ ಬರೋ ಯಾವುದೇ ಲಕ್ಷಣಗಳಿಲ್ಲ. ಮೇ ಬಿ ಬರುತ್ತೋ ಇಲ್ವೋ ಗೊತ್ತಿಲ್ಲ. ನನಗೇನೋ ಈ ಸರಿ ಬರಗಾಲ ಬರುತ್ತೆ ಅಂತ ಅನ್ನಿಸ್ತಾ ಇದೆ. ಬಟ್ ಬರಗಾಲ ಬಂದರೆ ಭಯ ಆಗುತ್ತೆ, ಬಿಕಾಸ್ ನಾವು ತುಂಬ ನೀರನ್ನು ಖರ್ಚು ಮಾಡಿಕೊಂಡು ಬೆಳೆದವರಲ್ವ. ಸೊ ಬರಗಾಲ ಬಂದಾಗ ನೀರಿಲ್ಲ ಅಂದಾಗ ಬದುಕೋದೇ ಕಷ್ಟ ಅಂತ ಅನಿಸ್ಬಿಡುತ್ತೆ. ನೋಡೋಣ ಏನಾಗುತ್ತೆ ದೇವ್ರ ದಯೆಯಿಂದ ಈ ಸರಿ ಅಂತ. ಸೊ ಅಷ್ಟೇ ಗೈಸ್, ಬೈ ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಥ್ಯಾಂಕ್ ಯು ಸೋ ಮಚ್, ಹ್ಯಾವ್ ಅ ನೈಸ್ ಡೇ, ಬಾಯ್. ನಾನು ನಾಳೆ ಟ್ರಿಪ್ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ಶಾಪಿಂಗ್ ಮಾಡ್ಕೊಂಡು ಬಂದೆ ವಿಶಾಲ್ ಮಾರ್ಟಲ್ಲಿ. ಇವಾಗ ನಾನು ಹೇಳಿದೆ ಅಲ್ಲ, ಅವ್ವ ಮನೆಯಿಂದ ಫುಲ್ ಪಾರ್ಸಲ್ ಇದೆ, ಅದನ್ನೇ ಬಿಸಿ ಮಾಡ್ತಾಯಿದ್ದೆ. ಚಿಕನ್, ಮಟನ್ ಮತ್ತು ಕಡುಬು, ಸಾಂಬಾರು ಎಲ್ಲ ಇತ್ತು, ಗೀ ರೈಸ್ ಕೂಡ ಇತ್ತು. ನನಗೆ ಊಟ ಮಾಡೋಕ್ಕೆ ಮನಸ್ಸಿಲ್ಲ, ಸೊ ನನಗೇನು ಬೇಡ, ಬಟ್ ನನ್ನ ತಮ್ಮ ಊಟ ಬೇಕು ಅಂತ ಹೇಳ್ದ, ಅವನಿಗೋಸ್ಕರ ಬಿಸಿ ಮಾಡ್ತಾಯಿದ್ದೆ. ಸೊ ಇವತ್ತಿನ ಬ್ಲಾಗ್ ಇಷ್ಟ. ಮತ್ತೆ ಸಿಗೋಣ ಬ್ಲಾಗಲ್ಲಿ. ಥ್ಯಾಂಕ್ ಯು ಸೋ ಮಚ್, ಹ್ಯಾವ್ ಅ ನೈಸ್ ಡೇ, ಬಾಯ್.